ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, specialized in piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE. ಮಕ್ಕಾದಲ್ಲಿರುವ ಕಾಬಾ ಭವನದ ಮೇಲೆ ಹಾಕುವ ಬಟ್ಟೆಗೆ ಮುಸ್ಲಿಂ ಜಗತ್ತಿನಲ್ಲಿ ಭಾರಿ ಗೌರವ ಇದೆ. ಆ ಬಟ್ಟೆಯನ್ನ ಕಿಸ್ವಾ ಎಂದು ಹೇಳ್ತಾರೆ. ಈ ಬಟ್ಟೆಯನ್ನ ಪ್ರತಿ ವರ್ಷ ಬದಲಿಸಲಾಗ್ತಿದ್ದು ಬಟ್ಟೆ ತಯಾರಿಯ ಒಂದು ವಿಶಿಷ್ಟ ಮತ್ತು ಅಪೂರ್ವ ಕಲಾಕೃತಿಯ ಸಮ್ಮೇಳನವಾಗಿದೆ. ಆದರೆ ಈ ಪವಿತ್ರ ಬಟ್ಟೆಯು ಲೈಂಗಿಕ ಪಾತಕಿ ಜೆಫ್ರಿ ಎಫ್ಸ್ಟೀನ್ ಕೈಯಲ್ಲಿ ಕಾಣಿಸಿರೋದು ಮುಸ್ಲಿಂ ಜಗತ್ತು ಹುಬ್ಬೇರುವಂತೆ ಮಾಡಿದೆ. ಯುಎಇ ಕೋಟ್ಯಾಧಿಪತಿ ಸುಲ್ತಾನ್ ಅಹಮದ್ ಬಿನ್ ಸುಲೈಮ್ ಅವರನ್ನ ಭೇಟಿಯಾಗುವ ವೇಳೆ ಎಫ್ಸ್ಟೀನ್ ಈ ಕಾಬಾದ ಕಿಸ್ವಾ ಬಟ್ಟೆಯನ್ನ ನೆಲದ ಮೇಲೆ ಹಾಸಿದ್ದಾನೆ. ಚಿತ್ರದಲ್ಲಿ ಈ ಇಬ್ಬರು ಆ ಬಟ್ಟೆಯ ಮೇಲೆ ನಿಂತಿರುವಂತೆ ಕಾಣಿಸುತ್ತದೆ. ಈ ಬಟ್ಟೆಯು ಯುಎಇ ಮೂಲದ ಉದ್ಯಮಿ ಅಜೀಜ್ ಅಲ್ ಅಹಮದಿ ಮೂಲಕ ಎಫ್ಸ್ಟೀನ್ಗೆ ತಲುಪಿದೆ ಅಂತ ಹೇಳಲಾಗ್ತಿದೆ. 2017ರಲ್ಲಿ ಮಕ್ಕಾದಿಂದ ಅಮೆರಿಕಕ್ಕೆ ಕಿಸ್ವಾದ ಬಟ್ಟೆಯ 3 ತುಣುಕುಗಳು ರವಾನೆಯಾಗಿದೆ ಎಂದು ಎಫ್ಸ್ಟೀನ್ ಫೈಲಲ್ಲಿ ದಾಖಲಾಗಿದೆ. ಈ ಬಟ್ಟೆಯನ್ನ ಚಿನ್ನದ ಕಸೂತಿಯಿಂದ ಮಾಡಲಾಗಿದ್ದು ಕುರಾನ್ನ ವಚನಗಳನ್ನು ಇದರಲ್ಲಿ ಬರೆಯಲಾಗಿದೆ. ಇತ್ತೀಚೆಗಷ್ಟೇ ಸಿರಿಯಾದಲ್ಲಿ ಈ ಬಟ್ಟೆ ಭಾರಿ ಸುದ್ದಿ ಮಾಡಿತ್ತು. ಸೌದಿಯ ರಾಜಕುಮಾರ ಸಲ್ಮಾನ್ ಅವರು ಸಿರಿಯಾಕ್ಕೆ ಉಡುಗೊರೆಯ ರೂಪದಲ್ಲಿ ಒಂದು ಪೆಟ್ಟಿಗೆಯಲ್ಲಿ ಈ ಬಟ್ಟೆಯನ್ನ ಕಳಿಸಿಕೊಟ್ಟಿದ್ರು. ಅದನ್ನ ಅಲ್ಲಿನ ಪ್ರಮುಖ ಮಸೀದಿಯಲ್ಲಿ ಕಾಪಿಡಲಾಗಿತ್ತು. ಜನರು ಈ ಪೆಟ್ಟಿಗೆಯ ಬಗ್ಗೆ ಕುತೂಹಲಗೊಂಡಿದ್ರು. ಸಿರಿಯಾದ ಅಧ್ಯಕ್ಷ ಸ್ವತಃ ಅಲ್ಲಿಗೆ ಬಂದು ಈ ಪೆಟ್ಟಿಗೆಯನ್ನ ತೆರೆದ್ರು ಮತ್ತು ಕಿಸ್ವಾ ಬಟ್ಟೆಯನ್ನ ಪ್ರದರ್ಶಿಸಿದ್ರು. ಈ ಬಟ್ಟೆ ಭಾರಿ ಗೌರವವನ್ನ ಪಡೆದುಕೊಂಡಿದ್ದು ಆ ಬಟ್ಟೆಯನ್ನ ಉಡುಗೊರೆಯ ರೂಪದಲ್ಲಿ ಕೊಡಲಾಗ್ತದೆ. ಆದರೆ ಈ ಲೈಂಗಿಕ ಪಾತಕಿಗೆ ಈ ಬಟ್ಟೆ ಸಿಕ್ಕಿರುವುದಕ್ಕೆ ಮುಸ್ಲಿಂ ಜಗತ್ತಿನಲ್ಲಿ ವ್ಯಾಪಕ ಆಕ್ರೋಶ ಉಂಟಾಗಿದೆ. 2017ರ ಆರಂಭದಲ್ಲಿ ಕಿಸ್ವಾದ 3 ಬಟ್ಟೆಯ ತುಣುಕುಗಳನ್ನು ಎಫ್ಸ್ಟೀನ್ಗೆ ರವಾನಿಸಲಾಗಿದೆ ಎಂದು ದಾಖಲೆಗಳು ಹೇಳ್ತವೆ. ಅಂತಾರಾಷ್ಟ್ರೀಯ ವಿಮಾನ ಸರಕು ಸಾಗಣೆಯ ಮೂಲಕ ಕಳಿಸಲಾದ ಈ ವಸ್ತುಗಳನ್ನು ಕಸ್ಟಮ್ಸ್ ದಾಖಲೆಗಳಲ್ಲಿ ಕಲಾಕೃತಿ ಎಂದು ನಮೂದಿಸಲಾಗಿತ್ತು ಅಂತ ವರದಿಯಾಗಿದೆ. ಆದರೆ ಈ ಬೆಳವಣಿಗೆಯ ಬಗ್ಗೆ ಸೌದಿ ಅರೇಬಿಯಾವಾಗಲಿ ಯುಎಇ ಆಗಲಿ ಯಾವುದೇ ಅಧಿಕೃತ ಹೇಳಿಕೆಯನ್ನು ಹೊರಡಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಈ ಕಿಸ್ವಾ ಈ ಪಾತಕಿಯ ಕೈಗೆ ತಲುಪಿದ್ದು ಹೇಗೆ ಎಂಬ ಬಗ್ಗೆ ವದಂತಿಗಳಷ್ಟೇ ಹರಿದಾಡ್ತಿದೆ. ಆದರೂ ಇಷ್ಟೊಂದು ಪವಿತ್ರ ಹಿನ್ನೆಲೆ ಇರುವ ಬಟ್ಟೆಯೊಂದು ಇಂತಹ ಪಾತಕಿಗೆ ತಲುಪ್ತದೆ ಅಂತಾದರೆ ಅದರ ಮಹತ್ವಕ್ಕೆ ಕುಂದುಂಟು ಮಾಡಿದಂತಲ್ಲವೇ ಎಂಬ ಪ್ರಶ್ನೆಯಂತೂ ಉದ್ಭವಿಸಿದೆ. ಈ ಬಟ್ಟೆಯ ತುಣುಕುಗಳನ್ನು ಕಠಿಣ ನಿಯಂತ್ರಣಗಳ ಅಡಿಯಲ್ಲಿ ಮಾತ್ರ ಹಸ್ತಾಂತರಿಸಲಾಗ್ತದೆ ಎಂಬ ಅಭಿಪ್ರಾಯ ಇರೋದ್ರಿಂದ ಈ ಬೆಳವಣಿಗೆ ಆಘಾತಕ್ಕೆ ಕಾರಣವಾಗಿದೆ. ಎಫ್ಸ್ಟೀನ್ ಲೈಂಗಿಕ ಪಾತಕತನಕ್ಕೆ ಕುಖ್ಯಾತಗೊಂಡಿದ್ದು ಬಿಲ್ ಗೇಟ್ಸ್, ಡೊನಾಲ್ಡ್ ಟ್ರಂಪ್, ವಿಜ್ಞಾನಿ ಹಾಕಿಂಗ್ ಸಹಿತ ಜಗತ್ತಿನ ಪ್ರಮುಖ ರಾಷ್ಟ್ರಗಳ ಅಧ್ಯಕ್ಷರು ಖ್ಯಾತನಾಮರು ಈತನ ಜೊತೆಗೆ ಸಂಬಂಧ ಇಟ್ಕೊಂಡಿದ್ರು ಮತ್ತು ಈತನ ಮಾಂಸದಂಧೆಯ ದ್ವೀಪಕ್ಕೆ ಭೇಟಿ ಕೊಟ್ಟಿದ್ದರು. 2019ರಲ್ಲಿ ಜೈಲಲ್ಲಿ ಇರುವಾಗಲೇ ಈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇಂತಹ ಪಾತಕನಿಗೆ ಪವಿತ್ರ ಕಾಬದ ಮೇಲೆ ಹಾಕುವ ಬಟ್ಟೆಯ ತುಣುಕನ್ನು ಕೊಟ್ಟವರಾರು ಮತ್ತು ಅವರ ಕೈಗೆ ಅದು ಹೇಗೆ ಲಭಿಸಿತು ಎಂಬ ಬಗ್ಗೆ ಕುತೂಹಲ ಉಳಿದುಕೊಂಡಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.